ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಾರಿಯರ ಅಂಗೈಲಿ ಜಗತ್ತು ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ. ಇದುವರೆಗೂ ಕಾರ್ಯಕ್ರಮದಲ್ಲಿ ಬರೀ 3 ಜನ ಹುಡುಗಿರನ್ನ ಪ್ರವೀಣಿ ಕೂರಿಸ್ಕೊಂಡು ಕೂತಿದ್ಲು. ಚಂದ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದು ಆಯಿತು ಅವರು. ಇವಾಗೇನಪ್ಪ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬಂದ ತಕ್ಷಣ ಇಷ್ಟೆಲ್ಲ ಹುಡುಗಿರ ಜೊತೆಲಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವರೆಲ್ಲರೂ ಕೂಡ ನಮ್ಮ ಸಿಬ್ಬಂದಿ ವರ್ಗದವರು, ಅಂದರೆ ನನ್ನ ಕಲೀಗ್ಸ್. ಇವರು ತೆರೆ ಹಿಂದೆ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ. ನಾವು ತೆರೆ ಮುಂದೆ ತುಂಬ ಚೆಂದ ಮಾತಾಡಬೇಕು ಅಥವಾ ತುಂಬ ಚೆಂದ ಕಾಣಿಸ್ಬೇಕು, ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಹೋಗಬೇಕು ಅಂತ ಹೇಳಿದ್ರೆ ಇವರ ಕೆಲಸದ ಏನು ಇದೆ, ಕೆಲಸ ಇದೆ, ಅದು ತುಂಬ ಒಂದು ಉಪಯುಕ್ತವಾದಾಗಿರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು, ಅಂದರೆ ನಮ್ಮ ಅಶ್ವವೇಗ ನ್ಯೂಸ್ ವಾಹಿನಿಯಲ್ಲಿರುವಂಥ ಎಲ್ಲ ಹುಡುಗಿರು ಸೇರಿಕೊಂಡು ಇವತ್ತಿನ ಸ್ಪೆಷಲ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 2025ನೇ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾರಿಯರ ಅಂಗೈಲಿ ಜಗತ್ತು ಈ ಒಂದು ವೇದಿಕೆಯಲ್ಲಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಯಾರೆಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ಹ್ಯಾಪಿ ವುಮೆನ್ಸ್ ಡೇ. ಇವಾಗ ನೋಡಿ, ಈಗ ಅಶ್ವವೇಗ ವಾಹಿನಿ ಅಂದರೆ ನಮ್ಮ ನ್ಯೂಸ್ ಚಾನಲಿಂದ ನಮಗೆಲ್ಲ ಹೆಣ್ಮಕ್ಳಿಗೋಸ್ಕರ ಒಂದು ಸೂಪರ್ ಆಗಿರುವಂಥ ಸ್ಪೆಷಲ್ ಕೇಕ್ನ ತರಿಸಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಎಲ್ರಿಗೂ ಟೆಂಪ್ಟ್ ಆಗ್ತಿದೆ ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡ್ಕೊಂಡು ತಿನ್ನೋದು. ಸಾಕು ಪ್ರವೀಣಿ ಮಾತು, ಕೇಕ್ ಕಟ್ ಮಾಡಿ ನನಗೆ ಕೇಕ್ ಕೊಟ್ಬಿಡು ಅಂತ. ಇವರೆಲ್ಲ ಮನಸ್ಸಿನ ಭಾವನೆಗಳು ನನಗೆ ಅರ್ಥ ಆಗ್ತಿದೆ ಅಲ್ವಾ? ಹೌದು ತಾನೆ ಅಲ್ವಾ? ಅಂದರೆ ನಾನು ಇನ್ನೂ ನನಗೆ ಸ್ವಲ್ಪ ಟೈಮ್ ಇದೆ, ಇನ್ನೊಂದು 2 ನಿಮಿಷ ಮಾತಾಡಿ ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಇದ್ದೆ. ಏನು ಮಾಡಲಿ? ಪೇಸ್ಟ್ರಿ ಮೇಡಮ್ ಮೆಲ್ಟ್ ಆಗಿಬಿಡುತ್ತೆ, ಬೇಗ ಕಟ್ ಮಾಡಿಬಿಡಿ. ಹೌದಾ? ಹೌದು, ಜೋರಾಗ್ತಿದೆ ಕೇಕ್ ನೋಡಿದ್ಮೇಲೆ. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇನ್ನೂ ಮಾತಾಡಿದ್ರೆ ನನ್ನನ್ನೇ ಹಿಂದೆ ತಳ್ಳಿ ಅವ್ರು ಕೇಕ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇವತ್ತಿನ ಇವೆಲ್ಲ ಹೆಣ್ಮಕ್ಳಿಗೋಸ್ಕರ, ಹೆಣ್ಮಕ್ಳು ಯಾವತ್ತಿದ್ದು ಸ್ಟ್ರಾಂಗ್, ಅವ್ರನ್ನ ನಾನು ಎದುರಾಕೋಣಕ್ಕೆ ಆಗೋದೇ ಇಲ್ಲಪ್ಪ. ಯಾಕಂದರೆ ನಾನು ಒಬ್ಳು ಆಗ್ತೀನಿ, ಇವರೆಲ್ಲ ಒಂದು ಗ್ರೂಪ್ನವ್ರು ಆಗ್ತಾರೆ. ಹಾಗಾಗಿ ಸೊ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ನಮ್ಮ ಅಶ್ವವೇಗ ವಾಹಿನಿಯ CEO ಒಬ್ಬಳು ಹೆಣ್ಮಗಳಾಗಿದ್ದಾರೆ. ಸೊ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಮ್ಯಾಮ್, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಇಲ್ಲದೇ ಕೇಕ್ನ ಕಟ್ ಮಾಡ್ಕೊಂಡು ನಾವೇ ತಿಂತಾ ಇದ್ದೀವಿ. ಸಾರಿ. ಒನ್ಸ್ ಅಗೇನ್ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ ಹೇಳ್ತಾ ಇದ್ದೀವಿ. ಆದರೆ ನಮ್ಮೊಟ್ಟಿಗೆ HR ಮೇಡಮ್ ಇದ್ದಾರೆ. ಸೊ ಅವ್ರಿಗೂ ಇವರೇ ನಮ್ಮ ಚಾನಲ್ HR ಇವರು. ಸೊ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ನಾವು ನಮ್ಮ ಒಂದು ನಾರಿಯರ ಅಂಗೈಲಿ ಜಗತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು. ಹ್ಯಾಪಿ ವುಮೆನ್ಸ್ ಡೇ ಮ್ಯಾಮ್. ಈಗ ಕೇಕ್ ಕಟ್ ಮಾಡೋದಾ? ಯಸ್, ರೆಡಿ. ಓಕೆ, ಈಗ ನಾನು ಕೇಕ್ ಕಟ್ ಮಾಡೋದು, ಇದು ನನ್ನ ಪ್ರೋಗ್ರಾಮು. ನಾನು ಕೇಕ್ ಕಟ್ ಮಾಡಿ ಫಸ್ಟು ಟೇಸ್ಟ್ ಮಾಡ್ತೀನಿ, ಆಯಿತಾ? ಚೆಂದ ಇದೆಯಾ, ಶುಗರ್ ಏನಾರು ಜಾಸ್ತಿ ಹಾಕಿದಾರಾ ಅಥವಾ ಸ್ವೀಟ್ ಏನಾರು ಕಡಿಮೆ ಇದೆಯಾ ಅಂತ? ಆಗ್ಬೋದಾ ಮೇಡಮ್? ನೀವು ತಿನ್ಕೊಳ್ಳೆ ಶುಗರ್ ಆಗುತ್ತೆ ಮೇಡಮ್, ಅದರಲ್ಲಿ ಇರಲಿಲ್ಲ ಅಂದರು. ಕಟ್ ಮಾಡಿ ನೀವು. ಓ, ವಾಟ್ ಡೈಲಾಗ್! ಹಾಗಂತ ನಿನಗೆ ಎಕ್ಸ್ಟ್ರಾ ಪೀಸ್ ಏನು ಕೊಡಲ್ಲ, ಆಯಿತಾ? ನೀನು ಚೆಂದ ಹೇಳಿದೆ ಅಂತ. ಈಗ ಬನ್ನಿ ಇಟ್ಕೊಳ್ಳಿ ಎಲ್ಲರೂ. ಎಲ್ಲರೂ ಜಾಯಿನ್ ಆಗಿ ಹ್ಯಾಪಿ ವುಮೆನ್ಸ್ ಡೇ. ಓಕೆ, ಸೊ ಎಲ್ಲರೂ ಒಂದ್ಸಲಿ 1 2 3 ಹೇಳ್ತೀನಿ. ಹ್ಯಾಪಿ ವುಮೆನ್ಸ್ ಡೇ ಹೇಳ್ಬಿಡೋಣವಾ? ಓಕೆ, ರೆಡಿ? 1 2 3 ಗೋ. ಹ್ಯಾಪಿ ವುಮೆನ್ಸ್ ಡೇ. ಇದು ಈಗ ಒಂದು ಪ್ರೋಗ್ರಾಮ್ ಇಷ್ಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗೋಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೀವುಗಳೇ. ಸೊ ಫಸ್ಟ್ ಕೇಕು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಮ್ಮ ವೀಕ್ಷಕರಿಗೆ, ನನ್ನ ಫ್ಯಾನ್ಸ್ಗೆ, ಹಾಗೆ ನಮ್ಮ ಪ್ರೋಗ್ರಾಮ್ ಫ್ಯಾನ್ಸ್ಗೆ ಈ ಕೇಕು, ಫಸ್ಟ್ ಕೇಕು ನಿಮಗೆ ಆಗಿದೆ. ತಗೊಳ್ಳಿ, ಟೇಸ್ಟ್ ಮಾಡಿ. ಓಕೆ, ನೀವು ಟೇಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈಗ ಇದನ್ನು ನಾವು ಟೇಸ್ಟ್ ಮಾಡ್ತೀವಿ. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಈಗ ಎಲ್ಲರೂ ಬಂದಿದ್ದಾರೆ ನಮ್ಮ ಆಫೀಸ್ ಸ್ಟಾಫು. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ನಮ್ಮ ಪ್ರೋಗ್ರಾಮ್ಗೆ ಬಂದಿದ್ದಕ್ಕೆ. ಈಗ ನನ್ನ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ನಾರಿಯರ ಅಂಗೈಲಿ ಜಗತ್ತು ಪ್ರೋಗ್ರಾಮು. ಸೊ ಯಾರಾದರೂ 1-2 ಸಲ ನಾನು ಯೂಶ್ವಲಿ ನಾನು ಎವ್ರಿ ಡೇ ಮಾಡ್ತೀನಿ ನಾರಿಯರ ಅಂಗೈಲಿ ಜಗತ್ತು. ಮಾಡ್ತೀರಾ ಎಲ್ಲರೂ? ಎಲ್ಲರೂ ಮಾಡ್ತೀರಾ? ಓಕೆ, ರೆಡಿ? ಜಾಗ ಬೇಕಾಗುತ್ತೆ. ಓಕೆ, ಮಾಡಿ. ರೆಡಿ? 1 2 3 ಗೋ. ನಾರಿಯರ ಅಂಗೈಲಿ ಜಗತ್ತು. ಜೋರಾಗಿ ಒಂದ್ಸಲ ಹೇಳಿ, ನಿಮ್ಮ ವಾಯ್ಸ್ ಎಲ್ಲಾದ್ರೂ ಬರಲಿ ಅಟ್ಲೀಸ್ಟ್. ಓಕೆ, ರೆಡಿ? 1 2 3 ಗೋ. ನಾರಿಯರ ಅಂಗೈಲಿ ಜಗತ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹಾಗೆ ಪ್ರೀತಿಯ ವೀಕ್ಷಕರಿಗೆ ಇನ್ನೊಂದ್ಸಲಿ ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರೂ ಸೇರಿ ಒಟ್ಟಾಗಿ ಹ್ಯಾಪಿ ವುಮೆನ್ಸ್ ಡೇ ಹೇಳ್ಬಿಟ್ಟು ವೈಂಡ್ ಅಪ್ ಮಾಡೋಣ. ಓಕೆ ಓಕೆ, ಹ್ಯಾಪಿ ವುಮೆನ್ಸ್ ಡೇ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಆಸ್ ಯೂಶುವಲ್ ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.